ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಪುಸ್ತಕದ ಆಹಾರ ಥೀಮ್ನಲ್ಲಿ ನೀಡಲಾಗಿರುವ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವಾಗ ಗಮನ ಹರಿಸಬೇಕಾದ ಅಂಶಗಳು ಯಾವುವು ಮತ್ತು ಈ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯಗಳನ್ನು ವೃದ್ಧಿಸಬೇಕು ಎಂದು ಚರ್ಚಿಸೋಣ. ಈ ಥೀಮ್ 6 ಮತ್ತು 7ನೇ ತರಗತಿಯಲ್ಲಿರುವ ಆಹಾರದ ಘಟಕಗಳು, ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಅಧ್ಯಾಯಗಳನ್ನು ಒಳಗೊಂಡಿರುತ್ತದೆ. ಈ ಥೀಮ್ಗೆ ಮ್ಯಾಪ್ ಮಾಡಲಾಗಿರುವ 6 ಮತ್ತು 7ನೇ ತರಗತಿಯ ಕಲಿಕಾ ಫಲಗಳನ್ನು ಇಲ್ಲಿ ನೋಡಬಹುದಾಗಿದೆ. ಅಭ್ಯಾಸ ಪುಸ್ತಕದ ಆಹಾರ ಥೀಮ್ನಲ್ಲಿ ಕೇಳಲಾಗಿರುವ 4ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಕೆಳಗೆ ನೀಡಿರುವ ಆಹಾರ ಪದಾರ್ಥಗಳನ್ನು ಗಮನಿಸಿ. ಆಹಾರ ಪದಾರ್ಥಗಳು ಹೀಗಿವೆ: 1ನೇಯದು ಗೋಧಿ, 2ನೇಯದು ತುಪ್ಪ, 3ನೇಯದು ಅಯೋಡೈಸ್ಡ್ ಉಪ್ಪು, 4ನೇಯದು ಪಾಲಕ್. ಈ ಆಹಾರ ಪದಾರ್ಥಗಳಲ್ಲಿ ಯಾವುವು ಶಕ್ತಿ ಪ್ರಧಾನವಾದ ಆಹಾರ ಪದಾರ್ಥಗಳಾಗಿವೆ? ಆಯ್ಕೆ 1ರಲ್ಲಿ 1 ಮತ್ತು 4ನೇ ಪದಾರ್ಥಗಳು, 2ರಲ್ಲಿ 2 ಮತ್ತು 4ನೇ ಪದಾರ್ಥಗಳು, ಆಯ್ಕೆ 3ರಲ್ಲಿ 1 ಮತ್ತು 2ನೇ ಪದಾರ್ಥಗಳು, ಆಯ್ಕೆ 4ರಲ್ಲಿ 3 ಮತ್ತು 4ನೇ ಪದಾರ್ಥಗಳು ಎಂದು ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, 1 ಮತ್ತು 2ನೇ ಪದಾರ್ಥಗಳು, ಅಂದರೆ ಗೋಧಿ ಮತ್ತು ತುಪ್ಪ. ಏಕೆಂದರೆ ಇಲ್ಲಿ ನೀಡಿರುವ ಎಲ್ಲಾ ಆಹಾರ ಪದಾರ್ಥಗಳನ್ನು ಗಮನಿಸಿದಾಗ ಗೋಧಿ ಮತ್ತು ತುಪ್ಪ ಶಕ್ತಿ ಪ್ರಧಾನವಾದ ಆಹಾರ ಪದಾರ್ಥಗಳು. ಅವುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಪೋಷಕಾಂಶಗಳನ್ನು ಕಾಣಬಹುದಾಗಿದೆ. ಹಾಗಾಗಿ ಆಯ್ಕೆ 3 ಸರಿಯಾದ ಉತ್ತರ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ಚರ್ಚಿಸೋಣ. ಮೊದಲಿಗೆ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಈ ಪ್ರಶ್ನೆಯ ಉದ್ದೇಶ ಆಹಾರ ಪದಾರ್ಥಗಳನ್ನು ಅವುಗಳ ಪ್ರಾಥಮಿಕ ಪೌಷ್ಟಿಕಾಂಶಗಳ ಕಾರ್ಯಗಳ ಆಧಾರದ ಮೇಲೆ ವರ್ಗೀಕರಿಸುವ ಜ್ಞಾನವನ್ನು ಪರೀಕ್ಷಿಸುತ್ತದೆ. ಹಾಗಾಗಿ ಈ ಪ್ರಶ್ನೆಯಲ್ಲಿ ಆಹಾರದ ಘಟಕಗಳು ಮತ್ತು ಪ್ರತಿ ಪೌಷ್ಟಿಕಾಂಶದ ಮೂಲಗಳು ಎಂಬ ಪರಿಕಲ್ಪನೆಗಳನ್ನು ಒಳಗೊಂಡಿರುತ್ತದೆ. ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಆಹಾರಗಳನ್ನು ಅವುಗಳ ಪ್ರಮುಖ ಕಾರ್ಯದ ಆಧಾರದ ಮೇಲೆ ಗುಂಪುಗಳಾಗಿ ವರ್ಗೀಕರಿಸುವ ಸಾಮರ್ಥ್ಯ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಯಾವೆಲ್ಲ ಹಂತಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ಚರ್ಚಿಸೋಣ. ಮೊದಲಿಗೆ ಆಹಾರದ ವಿವಿಧ ಗುಂಪುಗಳು ಮತ್ತು ಅವುಗಳ ಪೋಷಕಾಂಶಗಳ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ನೆನಪಿಸಿಕೊಳ್ಳಬೇಕು. ನಂತರ ಪಟ್ಟಿ ಮಾಡಲಾದಂತಹ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಕಂಡುಬರುವ ಪ್ರಾಥಮಿಕ ಪೋಷಕಾಂಶಗಳನ್ನು ಕಂಡುಹಿಡಿಯಬೇಕು. ಈಗ ನಿರ್ದಿಷ್ಟ ಉದಾಹರಣೆಗಳೊಂದಿಗೆ ಆಹಾರ ಕಾರ್ಯಗಳ ಜ್ಞಾನವನ್ನು ಅನ್ವಯಿಸುವುದು ಜೊತೆಗೆ ಶಕ್ತಿಯನ್ನು ಕೊಡುವ ವರ್ಗಕ್ಕೆ ಯಾವ ಆಹಾರ ಪದಾರ್ಥಗಳು ಸೇರುತ್ತವೆ ಎಂಬುದನ್ನು ಗುರುತಿಸಬೇಕು. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ಚರ್ಚಿಸೋಣ. ವಿದ್ಯಾರ್ಥಿಗಳಿಗೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು ಈ ರೀತಿಯ ಪೋಷಕಾಂಶಗಳ ಪ್ರಮುಖ ವಿಧಗಳನ್ನು ವಿವರಿಸಬೇಕಾಗುತ್ತದೆ. ಅದಕ್ಕಾಗಿ ಚಾರ್ಟ್ಗಳು ಮತ್ತು ರೇಖಾಚಿತ್ರಗಳನ್ನು ಬಳಸಬಹುದು. ನಂತರ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಪ್ರಾಥಮಿಕವಾಗಿ ಶಕ್ತಿಯನ್ನು ಒದಗಿಸುವ ಪೋಷಕಾಂಶಗಳು ಎನ್ನುವುದಕ್ಕೆ ಒತ್ತು ನೀಡಬೇಕಾಗುತ್ತದೆ. ವಿವಿಧ ಆಹಾರಗಳ ಉದಾಹರಣೆಗಳನ್ನು ನೀಡಿ ಮತ್ತು ವಿವಿಧ ಪೋಷಕಾಂಶಗಳ ಗುಂಪುಗಳಾಗಿ ಆಹಾರ ಪದಾರ್ಥಗಳ ಪಟ್ಟಿಯನ್ನು ವರ್ಗೀಕರಿಸಲು ವಿದ್ಯಾರ್ಥಿಗಳನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಬಹುದು. ರಸಪ್ರಶ್ನೆ ಚಟುವಟಿಕೆಗಳನ್ನು ನಡೆಸಿ ನೀಡಲಾದಂತ ಪ್ರಶ್ನೆಗಳ ರೀತಿಯಲ್ಲೇ ವಿವಿಧ ಅಭ್ಯಾಸ ಪ್ರಶ್ನೆಗಳನ್ನು ನೀಡಬಹುದು. ಯಾವ ಆಹಾರಗಳು ಶಕ್ತಿಯನ್ನು ಕೊಡುತ್ತದೆ ಎಂಬುದನ್ನು ಅವುಗಳಲ್ಲಿ ಗುರುತಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಬಹುದು. ಈಗ ಇದೇ ಥೀಮ್ನ 5 ಮತ್ತು 6ನೇ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಆಹಾರ ರಾಜ್ಯದ ಸಮಸ್ಯೆ. ಕೆಳಗಿನ ಕಥೆಯನ್ನು ಓದಬೇಕು ಮತ್ತು 5 ಮತ್ತು 6ನೇ ಪ್ರಶ್ನೆಗಳನ್ನು ಇಲ್ಲಿ ಉತ್ತರಿಸಬೇಕಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಆಹಾರ ರಾಜ್ಯದಲ್ಲಿ ಜನರಿಗೆ ತಿನ್ನಲು ಸರಿಯಾದ ಆಹಾರ ದೊರಕದೆ ಅವರು ರೋಗ ಪೀಡಿತರಾಗುತ್ತಿದ್ದರು. ಹೀಗೇಗೆ ಆಗುತ್ತಿದೆ ಎಂಬುದನ್ನು ಕಂಡುಹಿಡಿಯಲು ಆಹಾರ ರಾಜ್ಯದ ಮಂಡಳಿಯು ಮಾಯಾ ಮತ್ತು ವಿನಯ್ ಎಂಬುವರನ್ನು ನೇಮಿಸಿತು. ಮಾಯಾ ಮತ್ತು ವಿನಯ್ ಒಂದು ವಿಶೇಷ ನಕ್ಷೆಯೊಂದಿಗೆ ಸಮಸ್ಯೆಯನ್ನು ಪರಿಹರಿಸಲು ಹೊರಟರು. ಆಹಾರ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಯೊಂದು ಸ್ಥಳವೂ ಕೂಡ ಒಂದೊಂದು ನಿರ್ದಿಷ್ಟ ಪೋಷಕಾಂಶಗಳ ಕೊರತೆಯಿಂದಾಗಿ ಬೇರೆ ಬೇರೆ ರೋಗವನ್ನು ಹೊಂದಿತ್ತು. ಈ ಮಾಹಿತಿ ಮೇಲೆ ಸಂಬಂಧಪಟ್ಟಂತ ಪ್ರಶ್ನೆ: ಆಹಾರ ರಾಜ್ಯದಲ್ಲಿ ಮಾಯಾ ಮತ್ತು ವಿನಯ್ ಪರಿಹರಿಸಬೇಕಿದ್ದ ಪ್ರಮುಖ ಸಮಸ್ಯೆ ಯಾವುದಾಗಿದೆ? ಆಯ್ಕೆಗಳು: 1ನೇಯದ್ದು ಮಿತಿಮೀರಿದ ಬಿಸಿಲು, 2 ತಪ್ಪಾದ ಆಹಾರ ಪದ್ಧತಿಗಳಿಂದಾಗಿ ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದು, 3 ಸಾಕಷ್ಟು ಮನೆಗಳಿಲ್ಲದಿರುವುದು, 4 ಮಿತಿಮೀರಿದ ಮಳೆ.
ಸರಿಯಾದ ಉತ್ತರ ಆಯ್ಕೆ 2, ತಪ್ಪಾದ ಆಹಾರ ಪದ್ಧತಿಗಳಿಂದಾಗಿ ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದು. ಆಹಾರ ರಾಜ್ಯದಲ್ಲಿ ಜನರು ಕಲಪೆಯ ಆಹಾರ ಪದ್ಧತಿಯಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಿರುವುದು ಮಾಯಾ ಮತ್ತು ವಿನಯ್ ಅವರು ಪರಿಹರಿಸಬೇಕಿದ್ದ ಮುಖ್ಯ ಸಮಸ್ಯೆಯಾಗಿತ್ತು. ಸರಿಯಾದ ಆಹಾರ ಪದಾರ್ಥಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಿನ್ನದೇ ಇರುವುದಕ್ಕೆ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು ಎಂಬುದು ಸ್ಪಷ್ಟವಾಗಿತ್ತು. ಅದನ್ನು ನಾವು ಈ ಕಥೆಯಲ್ಲಿ ಕೂಡ ನೋಡಬಹುದಾಗಿತ್ತು. ಇನ್ನು ಕತೆ ಮುಂದುವರೆದರೆ, ಮೊದಲನೆಯ ಪ್ರದೇಶವಾದ ಆಹಾರ ಪಟ್ಟಣಕ್ಕೆ ಮಾಯಾ ಮತ್ತು ವಿನಯ್ ಭೇಟಿ ನೀಡಿದರು. ಇಲ್ಲಿಯ ಜನರು ದುರ್ಬಲತೆ ಮತ್ತು ಆಯಾಸವನ್ನು ಅನುಭವಿಸುತ್ತಿದ್ದರು. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ: ಯಾವ ಪೋಷಕಾಂಶದ ಕೊರತೆಯು ಆಹಾರ ಪಟ್ಟಣದಲ್ಲಿ ಬಲಹೀನತೆ ಮತ್ತು ಆಯಾಸವನ್ನು ಉಂಟು ಮಾಡಿರಬಹುದು? ಇದಕ್ಕೆ ಆಯ್ಕೆಗಳು: 1 ವಿಟಮಿನ್ ಎ, 2 ಕಬ್ಬಿಣ, 3 ವಿಟಮಿನ್ ಸಿ, 4 ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಯ್ಕೆ 2 ಕಬ್ಬಿಣ. ಆಹಾರ ಪಟ್ಟಿಣದಲ್ಲಿ ಕಬ್ಬಿಣ ಅಂಶದ ಕೊರತೆಯಿಂದಾಗಿ ದುರ್ಬಲತೆ ಮತ್ತು ಆಯಾಸ ಉಂಟಾಗಿರುತ್ತಿರುವ ಸಾಧ್ಯತೆ ಇದೆ. ಏಕೆಂದರೆ ದುರ್ಬಲತೆ ಮತ್ತು ಆಯಾಸ ಕಬ್ಬಿನಾಂಶದ ಕೊರತೆ ಅಥವಾ ರಕ್ತಹೀನತೆಯ ಸಾಮಾನ್ಯ ಲಕ್ಷಣಗಳಾಗಿವೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಚರ್ಚಿಸೋಣ. ಮೊದಲಿಗೆ ಈ ಪ್ರಶ್ನೆಗಳು ಏನನ್ನು ಪರೀಕ್ಷಿಸುತ್ತಿವೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಈ ಪ್ರಶ್ನೆಗಳ ಉದ್ದೇಶ ನಿರ್ದಿಷ್ಟ ಪೋಷಕಾಂಶದ ಕೊರತೆ ಮತ್ತು ರೋಗ ಲಕ್ಷಣಗಳ ನಡುವಿನ ಸಂಬಂಧದ ಕುರಿತು ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಪರೀಕ್ಷಿಸುತ್ತಿದೆ. ಹಾಗಾಗಿ ಈ ಪ್ರಶ್ನೆಗಳು ಸಮತೋಲಿತ ಆಹಾರಗಳು ಮತ್ತು ಕೊರತೆಯಿಂದ ಬರುವ ರೋಗಗಳು ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿವೆ. ಈ ಪ್ರಶ್ನೆಗಳನ್ನು ಕೇಳುವ ಮೂಲಕ ಗ್ರಹಿಸುವಿಕೆ ಮತ್ತು ಸಮಸ್ಯೆಯನ್ನು ಗುರುತಿಸುವಿಕೆಯನ್ನು, ನಿರ್ದಿಷ್ಟ ಪೋಷಕಾಂಶದ ಕೊರತೆಯು ನಿರ್ದಿಷ್ಟ ಆರೋಗ್ಯ ಲಕ್ಷಣಗಳಿಗೆ ಸಂಬಂಧಿಸಿವೆ ಎಂಬ ಜ್ಞಾನವನ್ನು ಅನ್ವಯಿಸುವ ಸಾಮರ್ಥ್ಯ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಹಾಗಿದ್ದರೆ ಈ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಯಾವೆಲ್ಲ ಹಂತಗಳನ್ನು ಪಾಲಿಸಬೇಕು ಎಂದು ಈಗ ನೋಡೋಣ. ಮೊದಲಿಗೆ ಕಥೆಯಲ್ಲಿ ಒದಗಿಸಲಾದ ಸಂದರ್ಭವನ್ನು ಅರ್ಥೈಸಿಕೊಳ್ಳಬೇಕು. ಆಹಾರ ರಾಜ್ಯದಲ್ಲಿ ಜನರ ಮೇಲೆ ಪರಿಣಾಮ ಬೀರುವ ಪ್ರಮುಖ ಸಮಸ್ಯೆಯತ್ತ ಗಮನ ಹರಿಸಬೇಕು. ನಂತರ ಲಕ್ಷಣಗಳು ಮತ್ತು ಕಾರಣಗಳನ್ನು ವಿಶ್ಲೇಷಿಸಬೇಕು. ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಬೇಕು. ನಂತರ ಸರಿಯಾದ ಉತ್ತರವನ್ನು ಆರಿಸಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣ. ವಿದ್ಯಾರ್ಥಿಗಳಿಗೆ ವಿವಿಧ ಪೋಷಕಾಂಶಗಳ ಕಾರ್ಯಗಳು ಮತ್ತು ಕೊರತೆಗಳ ಬಗ್ಗೆ ವಿವರಿಸಬೇಕಾಗುತ್ತದೆ. ನಂತರ ಪ್ರಮುಖ ಸಮಸ್ಯೆಯ ಬಗ್ಗೆ ತಮ್ಮ ತಿಳುವಳಿಕೆಯನ್ನು ಬಲಪಡಿಸಲು ಕಥೆಯಲ್ಲಿ ನಿರೂಪಿಸಿದ ಮುಖ್ಯ ಸಮಸ್ಯೆಗಳನ್ನು ಚರ್ಚಿಸಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು. ಕಥೆಯಲ್ಲಿನ ಮುಖ್ಯ ವಿಷಯವು ಸರಿಯಾದ ಆಹಾರವನ್ನು ಸೇವಿಸದ ಕಾರಣ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಕುರಿತ ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆಗಳನ್ನು ರಚಿಸಿ ವಿವಿಧ ಸಂದರ್ಭಗಳ ಆಧಾರದ ಮೇಲೆ ಪ್ರಮುಖ ಸಮಸ್ಯೆಗಳನ್ನು ಮತ್ತು ಪೋಷಕಾಂಶಗಳ ಕೊರತೆಗಳನ್ನು ಗುರುತಿಸುವುದನ್ನು ಅಭ್ಯಾಸ ಮಾಡಲು ವಿವಿಧ ಸನ್ನಿವೇಶಗಳನ್ನು ಪ್ರಸ್ತುತಪಡಿಸಬಹುದು. ಧನ್ಯವಾದಗಳು.